ನಮಸ್ಕಾರ ಎಲ್ಲ ಕೆ.ಸಿ.ಟಿ ವಿದ್ಯಾರ್ಥಿಗಳು ವೆರಿ ವೆಲ್ಕಮ್ ಬ್ಯಾಕ್. ಸೊ ಭಾಳಷ್ಟು ಅಪ್ಡೇಟ್ಸ್ಗಳಿದ್ದಾವೆ ಕೆ.ಸಿ.ಟಿ ನೀಟ್ ಮತ್ತು ಬಿ.ಪಿ.ಟಿ ಬಿ.ಪಿ.ಒ ಎಲ್ಲ ಕೂಡ ಅಲೈಡ್ ಹೆಲ್ತ್ ಸೈನ್ಸಸ್ ಕೂಡ. ಓಕೆ, ಲೆಟ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಕೆ.ಸಿ.ಟಿ ಬಗ್ಗೆ ಮಾತಾಡೋಣ, ನೆಕ್ಸ್ಟ್ ನೀಟು, ಆಮೇಲೆ ನರ್ಸಿಂಗ್ದು ಎಲ್ಲ ಕೂಡ, ಆಮೇಲೆ ಸ್ಕಾಲರ್ಶಿಪ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಇದೆ. ಸೊ ವಿದ್ಯಾರ್ಥಿಗಳಿಗೆ ಇವಾಗ ಕೆ.ಸಿ.ಟಿದವ್ರಿಗೆ ಸೊ ಬಿ.ಎಸ್.ಸಿ ಬಿ.ಪಿ.ಟಿದವ್ರದ್ದು ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಅವರಿಗೆ ಒಂದು ಪ್ರೊವಿಷನ್ ಮೆರಿಟ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಿಮ್ಮ ನೇಮ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಬೈ ಎಂಟರಿಂಗ್ ಯು ಅಂದರೆ ಸಿ.ಡಿ ನಂಬರ್ ಚೆಕ್ ಮಾಡಿ, ಅಲ್ಲಿ ಫೈಂಡ್ ಅಂತ ಆಪ್ಷನ್ ಇರುತ್ತೆ. PDF ಅನ್ನು ಡೌನ್ ಮಾಡಿಕೊಂಡು ಫೈಂಡ್ ಮಾಡಿ ನಿಮ್ಮ ಹೆಸರಲ್ಲಿ ಬರುತ್ತೆ. ಯಾಕೆಂದರೆ ಭಾಳಷ್ಟು ಲೆಂದಿ PDF ಇದೆ ಇದು. ಓಕೆ, ಸೊ ಇನ್ನೊಂದೇನಪ್ಪ ಅಂತಂದರೆ ಇವಾಗ ಸೊ ಕೆಲವೊಬ್ರು ಪ್ರಶ್ನೆ ಕೇಳಿದರು, ಸರ್ ಇವಾಗ ನೆಕ್ಸ್ಟ್ ಏನು ಬರುತ್ತೆ, ಏನು ಕೇಳಿದವ್ರು ಏನು ಸೆಂಡ್ ಮಾಡ್ತಾರೆ, ಯಾವ ಲಿಂಕ್ ಸೆಂಡ್ ಮಾಡ್ತಾರೆ ಅಂತ ಕೇಳಿದ್ರು. ಇದು ಹೋದ ವರ್ಷದ್ದು ಎಲ್ಲ ಕೂಡ ಪ್ರೊಸೆಸ್ ಏನೇನಾಗಿತ್ತು ಹೋದ ವರ್ಷ ಅಂತ. ಸೊ ಇದೇ ವರ್ಷ ಕೂಡ ಸೇಮ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ರೀಸೆಂಟ್ಲಿ ನಾಟಾದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಲಿಸ್ಟ್ ಕೊಟ್ಟಿದ್ರು. ಅಂದರೆ ಯು ಕ್ಯಾನ್ ಎಂಟರ್ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಏನೋ ಸಬ್ಮಿಟ್ ಮಾಡಲಿಕ್ಕೆ. ಓಕೆ, ಒಂದ್ಸಲ ಚೆಕ್ ಮಾಡಲಿಕ್ಕೆ, ಹೌದಾ. ಸೊ ನೆಕ್ಸ್ಟ್ ನಿಮ್ಗೆ ಏನು ಬರುತ್ತೆ ಅಂದರೆ, ಯಾವ ಸ್ಕೋರ್ ಮ್ಯಾಚ್ ಆಗಿಲ್ಲ, ಹೌದಾ, ನಾಟಾದವ್ರಿಗೆ ಅದನ್ನು ಕೊಡ್ತಾರೆ. ಆಮೇಲೆ ನಿಮ್ಗೆ ಏನು ಕೊಡ್ತಾರೆ ಅಂತಂದರೆ, UGCET ಕ್ಲಾಸೇ ವಿದ್ಯಾರ್ಥಿಗಳಿಗೆ ವೆರಿಫೈಡ್ ಲಿಸ್ಟ್ ಅವರಿಗೆ ವೆರಿಫಿಕೇಷನ್ ಸ್ಲಿಪ್ ಅಂತ ಕೊಡ್ತಾರೆ. ಓಕೆ, ಸೊ ದಿಸ್ ವಿಲ್ ಬಿ ಇದು ಕಮೆನ್ಸ್ಮೆಂಟ್ ಆಗುತ್ತೆ ಆದಷ್ಟು ಬೇಗನೆ, ಆಯಿತಾ. ಸೊ ನೆಕ್ಸ್ಟ್ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಮಾಡ್ತಾರೆ. ಓಕೆ, ಆಫ್ಟರ್ ದ್ಯಾಟ್ ನಿಮಗೆ ಒಂದು ಮಾಕ್ ಅಲಾಟ್ಮೆಂಟ್ ಇನ್ಸ್ಟ್ರಕ್ಷನ್ ಫಾಲೋ ಒಂದು PDF ಕಳಿಸ್ತಾರೆ. ಆಮೇಲೆ ನಿಮಗೆ ಫಸ್ಟ್ ರೌಂಡ್ ಕೂಡ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲನ್ನು ಬಿಡುಗಡೆ ಮಾಡ್ತಾರೆ. ಸೊ ದಿಸ್ ಈಸ್ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ 5ನೇ ತಾರೀಕು ಆಗಸ್ಟ್ ಅಂತ. ಸೊ ನಿಮ್ಮದು ಕೂಡ ಬೈ ದ ಟೈಮ್ ಆಫ್ ಆಗಸ್ಟ್ ಈ ಬರುವಂಥ ಇನ್ನೊಂದು ಕೆಲವೇ ವಾರಗಳಿದ್ದಾವೆ, ಅದು ನಿಮಗೆ ಬರುತ್ತೆ ಆಪ್ಷನ್ ಎಂಟ್ರಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನೀಟ್ದವ್ರು ಯಾರಿದ್ದೀರಲ್ವಾ, ಸೊ ನೀವು MCC ಕೋಟಾ ಅಂಡರಲ್ಲಿ ಬರುವಂಥ ಆಲ್ ಇಂಡಿಯಾ ಕೌನ್ಸಿಲಿಂಗ್ ನೀವಲ್ಲೇ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಏನಾದರೂ ಇನ್ನು ಬೈ ಚಾನ್ಸ್ ನಿಮಗೆ MBBS ಕಾಲೇಜ್ ಸಿಗಲಿಲ್ಲ ಅಂತಂದರೆ ನೀವೇನು ಮಾಡಿ, BAMS BHMS ಇಂಥ ಕೋರ್ಸ್ ಕೂಡ ಒಳ್ಳೆ ಕೋರ್ಸ್ ಇದ್ದಾವೆ, ನೀವು ಅದು ಕೂಡ ಜಾಯ್ನ್ ಆಗ್ಬೋದು. ಓಕೆ, ಒಂದ್ಸಲ ಟ್ರೈ ಮಾಡಿ, ಆಯಿತಾ. ಇನ್ ಕೇಸ್ ಸರ್ ನಂದು ಅದು ಬರಲಿಲ್ಲ ಸರ್, ನಂಗೆ BHMS ಬರಲಿಲ್ಲ, MBBS ಬರಲಿಲ್ಲ ಅಂತಂದರೆ ಮತ್ತು ನೀವು ಯು ಕ್ಯಾನ್ ಬ್ಯಾಕ್ ಟು ದ ಇಂಜಿನಿಯರಿಂಗ್ ದ ಲೈನ್. ಓಕೆ, ಸೊ ಇಂಜಿನಿಯರ್ ಕೂಡ ಚೆನ್ನಾಗಿದೆ, ಯು ವಿಲ್ ಬಿ ಹ್ಯಾವಿಂಗ್ ಅ ಗುಡ್ ಪ್ಯಾಕೇಜ್. ಓಕೆ, ಸ್ಯಾಲ್ರಿ ಇರುತ್ತೆ. ಸೊ ಅದಕ್ಕೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಯಾಕೆಂದ್ರೆ ಮತ್ತು ಒಂದು ವರ್ಷ ಮತ್ತು ನೀಟ್ ಬರೋದು ಇದು ಈಗ ಮೊದಲೇ ಸ್ಕ್ಯಾಮ್ ಆಗಿದೆ ಇವಾಗ ಆಲ್ಮೋಸ್ಟ್ ಆಲ್ ನೀಟ್ದವ್ರದ್ದು, ಹೌದಾ. ಅದಕ್ಕೆ ಭಾಳ ಜನಕ್ಕೆ ಒಂಥರ ಬೇಜಾರಾಗಿಬಿಟ್ಟಿದೆ NTA ಮೇಲೆ. ಎನಿವೆ ಅದಕ್ಕೆ ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಯು ಹ್ಯಾವ್ ದ ವೆರಿ ಗುಡ್ ಚಾನ್ಸ್. ಫಸ್ಟ್ MBBS ಟ್ರೈ ಮಾಡಿ, ಆಮೇಲೆ BHMS BAMS ಇಲ್ಲ ಅಂದರೆ ಲಾಸ್ಟ್ಲಿ ಇಂಜಿನಿಯರಿಂಗ್ ಅಥವಾ ಅಗ್ರಿಕಲ್ಚರ್ ವೆಟರ್ನರಿಯಾ. ಓಕೆ, ಯಾವ್ದು ಬೇಕಾದರೆ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಓಕೆ, ಮತ್ತು ಭಾಳ ಜನ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಫಸ್ಟ್ ರೌಂಡ್ ಬೆಟರು, ಸೆಕೆಂಡ್ ರೌಂಡ್ ಬೆಟರು ಅಥವಾ ಥರ್ಡ್ ರೌಂಡ್ ಬೆಟರು ಅಂತ. ನೀವು ಯಾವ ರೌಂಡಲ್ಲಿ ನಿಮಗೆ ಕಾಲೇಜ್ ಸಿಕ್ಕರೆ ಅಡ್ಮಿಷನ್ ಆಗ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಏನಂದರೆ ವಿದ್ಯಾರ್ಥಿಗಳು ಏನು ಆ ತಲೆಯಲ್ಲಿ ಅಂದ್ಕೊಂಡಿದ್ದಾರೆ ಅಂದರೆ, ಫಸ್ಟ್ ರೌಂಡ್ ಅಂದರೆ ಬೆಸ್ಟ್, ಅದೇ ಕಾಲೇಜ್ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ರಾಂಗ್. ನೀವೇನು ಮಾಡಬೇಕು, ಸೆಕೆಂಡ್ ರೌಂಡ್ವರೆಗೂ ವೇಟ್ ಮಾಡಿ ಅಥವಾ ಥರ್ಡ್ ರೌಂಡ್ವರೆಗೂ ವೇಟ್ ಮಾಡಿದ್ರೆ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ಓಕೆ, ಭಾಳ ಜನ ವಿದ್ಯಾರ್ಥಿ ಕಮೆಂಟ್ ಮಾಡ್ತಾರೆ, ಸರ್ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಚೆನ್ನಾಗಿ ಕಾಲೇಜ್ ಸಿಗುತ್ತಲ್ವಾ ಅಂತ ಕೇಳಿದ್ರು. ಹಾಗಿರಲ್ಲ, ಅದು ಅಂದರೆ ಎಷ್ಟು ವೇಟ್ ಮಾಡ್ತೀರೋ ಅಷ್ಟು ನಿಮಗೆ ವೇಕೆನ್ಸಿ ಆಗುತ್ತೆ. ನಾನು ಹಳೆ ವೀಡಿಯೋಸ್ ನಮ್ಮ ಆಪ್ಷನ್ ಟು ವಿಡಿಯೋಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೇನೆ. ಎಷ್ಟು ವೇಟ್ ಮಾಡ್ತೀರಾ ಸೆಕೆಂಡ್ ರೌಂಡು ಥರ್ಡ್ ರೌಂಡಿಗೆ ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಅಂದರೆ ಒಳ್ಳೆ ಪ್ರಿಫರೆನ್ಸ್ ಇರುವಂಥ, ನಿಮ್ಮದು ಹೈಯರ್ ಪ್ರಯಾರಿಟಿ ಇರುವಂಥ ಕಾಲೇಜ್ ನಿಮಗೆ ಸಿಗುತ್ತೆ. ಮತ್ತು ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳೇ, ಸೊ ಪ್ರೈವೇಟ್ ಸ್ಕಾಲರ್ಶಿಪ್ ನಾನು ಇವಾಗ ಹೊಸದಾಗಿ ಬಂದಿದೆ ಇನ್ನೊಂದು, ನಾನು ನಿಮಗೆ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡ್ತೇನೆ. ಅದೇ ರೀತಿ SSB ಮತ್ತು NSP ಅಕೌಂಟ್ ಯಾರನ್ನು ನೀವು ಇದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡು ತಪ್ಪದೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ದಟ್ ನಿಮಗದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಇನ್ನೊಂದು ಭಾಳ ಜನ ಕೇಳ್ತಾ ಇದ್ರು, ಸರ್ ನಮ್ಮದು ಬ್ಯಾಂಕ್ ಅಕೌಂಟ್ ನಮ್ಮ ನಂಬರಿಗೆ ಲಿಂಕ್ ಆಗಿಲ್ಲ ಅಂತ ಕೇಳ್ತಾ ಇದ್ರು. ಸೊ ಅವೆಲ್ಲ ಇವಾಗಲೇ ರೆಕ್ಟಿಫೈ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಮತ್ತು ಬ್ಯಾಂಕ್ ಎರಡು ಕೂಡ ಲಿಂಕ್ ಆಗಿರಬೇಕು. ಮತ್ತು ಪ್ಯಾನ್ ಕಾರ್ಡ್ ಮಾಡಿಸಿದ್ರೆ ನಿಮ್ಗೆ ಒಳ್ಳೆಯದು, ಮುಂದೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಮತ್ತು ನಿಮ್ಮದು ಅದು ಹೇಳಿದ್ನಲ್ಲ, ಒಂದು ಡೆಬಿಟ್ ಕಾರ್ಡು. ಓಕೆ, ಮತ್ತು ನಿಮ್ಮದು ನೆಟ್ ಬ್ಯಾಂಕಿಂಗು ಅಥವಾ ಫೋನ್ಪೇ ಇವೆಲ್ಲ ನಿಮ್ಮ ಮೊಬೈಲಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನೀವು ಡಿಗ್ರಿ ಹೋಗ್ತಾ ಇದ್ದೀರಾ, ಭಾಳಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಕೆಲವೊಂದು ಡೌಟ್ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಸೊ ನಿಮ್ಗೆ ಆದಷ್ಟು ಬೇಗ ಲಿಂಕ್ ಅವೈಲೇಬಲ್ ಮಾಡ್ತಾರೆ, ಆಯಿತಾ. ಸೊ ಇಲ್ಲೊಬ್ಬರು ಒಂದು ಸುಂದರವಾಗಿ ಒಂದು ಡೌಟ್ ಕೇಳಿದ್ದಾರೆ. ಓಕೆ, BSc ನರ್ಸಿಂಗ್ ಇಷ್ಟು ರ್ಯಾಂಕ್ ಇದೆ ಸರ್, ಸಿಗುತ್ತಾ ಅಂತ. ಅದೇ ಹೇಳಿದ್ನಲ್ಲ. ಸೊ ಇನ್ ಕೇಸ್ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ BSc ನರ್ಸಿಂಗ್ಗೆ ಕೊಡಿ. ಇನ್ ಕೇಸ್ ನೀವು ಸೆಕೆಂಡ್ ಚಾಯ್ಸ್ ಕೂಡ ಇಟ್ಕೋಬೇಕು. ಇನ್ ಕೇಸ್ ನಮ್ಗೆ BSc ನರ್ಸಿಂಗ್ ಸಿಗಲೇ ಇಲ್ಲ, ಓಕೆ, ಒಂದು ಪ್ಲ್ಯಾನ್ B ಅಂತ ಇರಬೇಕು. BSc ನರ್ಸಿಂಗ್ ಸಿಗಲ್ಲ ಅಂದರೆ BPT ಹೋಗ್ತೀನಿ, ಅದು BP ಹೋಗ್ತೀನಿ, ಅಥವಾ ಇಂಜಿನಿಯರಿಂಗ್ ಹೋಗ್ತೀನಿ, ಅಥವಾ ಇನ್ನಿತರ ಬೇರೆ ಕೋರ್ಸ್ ನಾನು ಟ್ರೈ ಮಾಡ್ತೀನಿ ಅಂತ. ಅದಕ್ಕೆ ಪ್ರಿಫರೆನ್ಸ್ ಆರ್ಡರ್ನ ರೆಡಿ ಮಾಡ್ಕೊಳ್ಳಿ. ಓಕೆ, ಅದಕ್ಕೆ ನಿಮಗೆ 500 ಕಾಲೇಜು 600 ಕಾಲೇಜನ್ನು ರೆಡಿ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಕಾಲೇಜ್ ಫಸ್ಟ್ ಇರಲಿ, ಸೆಕೆಂಡ್ ಇರಲಿ, ಥರ್ಡ್ ಇರಲಿ. ಓಕೆ, ಹಾಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ, ಆಯಿತಾ. ಸೊ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಯಿತಾ, ಇನ್ನೂ ಆಗಿಲ್ಲ, ವೇಟ್ ಮಾಡಿ, ನನಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ನೋಡಿ, ನೀಟ್ ವಿದ್ಯಾರ್ಥಿ 552 ಇದೆ. ಸೊ ಸಿಗುತ್ತಾ ಅಂತ.
ನೋಡಿ ಗೌರ್ಮೆಂಟ್ ಬಗ್ಗೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಗೌರ್ಮೆಂಟಲ್ಲಿ ಕೆಲವೊಮ್ಮೆ ನಿಮಗೆ ಸಿಗಲ್ಲ, ಕಾಂಪಿಟೇಷನ್ ಆಗಿರುತ್ತೆ. ಬಟ್ ಪ್ರೈವೇಟಲ್ಲಿ ಭಾಳಷ್ಟು ಫೀಸನ್ನು ಅವರು ಕೆತ್ತಾರೆ. ಅದಕ್ಕೆ ನೀವು BAMS BHMS ಟ್ರೈ ಮಾಡಿ, ಅದು ಸಿಗಲ್ಲ ಅಂದರೆ ನೀವು ಅದನ್ನು ಥಿಂಕ್ ಮಾಡಿಕೊಂಡು ಇಂಜಿನಿಯರಿಂಗ್ ಬರೋದಾದರೆ ಯು ಕ್ಯಾನ್ ವೆಲ್ಕಮ್ ಅಂತ ಹೇಳ್ಬೋದು. ಓಕೆ, ಸೊ ಇದು ಕೂಡ ಚೆನ್ನಾಗಿದೆ. ಎಲ್ಲ ಕೂಡ ಈ ವರ್ಷ ಭಾಳ ಜನಕ್ಕೆ ಚೆನ್ನಾಗಿ ರ್ಯಾಂಕಿಂಗ್ ಪಡೆದಿದ್ದೀರಾ. ಬಟ್ ಅಲ್ಟಿಮೇಟ್ಲಿ ಕೌನ್ಸಿಲಿಂಗಲ್ಲಿ ಯಾವ ರೀತಿ ಕಾಂಪ್ಲೀಟ್ ಆಗುತ್ತೆ ಈ ವರ್ಷ ನೋಡೋಣಂತೆ, ಏಕೆಂದ್ರೆ ಸ್ಕ್ಯಾಮ್ ಆಗಿತ್ತಲ್ವ ಹಾಗಾಗಿ. ಓಕೆ, ಇನ್ನು ಮೈ ಸನ್ ಇಷ್ಟು ರ್ಯಾಂಕ್ ಇದೆ KCETದು, ವಾಂಟ್ ಗುಡ್ ಕಾಲೇಜ್ ಅಂತ ಹಾಕಿದ್ದೀರಾ. ಓಕೆ, ಅದನ್ನು ಪ್ರಿಫರೆನ್ಸಲ್ಲಿ ಇಡಿ. ಅದ್ರ ಜೊತೆ ಬೇರೆ ಕಾಲೇಜಸ್ ಕೂಡ ನೀವು ಅದನ್ನು ಆಪ್ಷನಿಟಿಗೆ ಇಟ್ಕೊಳ್ಳಿ, ಆಯ್ತು. ಇಲ್ಲೊಬ್ರು ಡೌಟ್ ಕೇಳಿದ್ದಾರೆ, ಏರೋನಾಟಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಗಬೇಕಂದ್ರೆ ಎಷ್ಟು ರ್ಯಾಂಕ್ ಇರಬೇಕಂತ. ನೀವು ರ್ಯಾಂಕ್ ಬಗ್ಗೆ ತಲೆ ಕೆಡಿಸ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಇದೆ ತಾನೇ ಆಪ್ಷನ್ದಲ್ಲಿ ಕಾಲೇಜನ್ನು ಮೆನ್ಷನ್ ಮಾಡಿ ಅಷ್ಟೇ. ಸೊ ಬೇರೆ ಪ್ಲ್ಯಾನ್ಸ್ ಕೂಡ ಇಟ್ಕೊಳ್ಳಿ, ಬರೀ ಏರೋನಾಟಿಕಲ್ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಬೇರೆ ಕೂಡ ಸಿವಿಲ್ ಇದ್ದಾವೆ, ENC ಇದ್ದಾವೆ, ತ್ರಿಬಲ್ ಇದೆ, CS ಇದೆ, ಎಲ್ಲ ಕೂಡ ನೀವು ಇಟ್ಕೊಳ್ಳಿ, ಆಯಿತಾ, ಆಪ್ಷನ್ ಎಂಟ್ರಿಯಲ್ಲಿ. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು, ಸರ್ ಪೋರ್ಟಲ್ ಲಿಂಕ್ ಯೂಸೇಜ್ ಇದೆ ಅಂತ. ಇದು ನಂಗೆ ಅರ್ಥ ಆಗಿಲ್ಲ, ಒಂದು ಇನ್ನೊಂದು ಅದನ್ನು ಬ್ರೀಫಾಗಿ ಬರೀರಿ. ಓಕೆ ಸರ್, ಫೀಸ್ ರಿಮೇನ್ಸ್ ಸೇಮ್ ಫಾರ್ 4 years. ಅಫ್ಕೋರ್ಸ್ ಯೂಶ್ವಲಿ ಸೇಮ್ ಇರುತ್ತೆ. ಅಂದರೆ ಕೆಲವೊಬ್ಬರಿಗೆ ಅಗ್ರಿಕಲ್ಚರ್ ವಿದ್ಯಾರ್ಥಿಗಳಿಗೆ ಸೆಮ್ ವೈಸ್ ಇರುತ್ತೆ, ಕೆಲವೊಬ್ಬರಿಗೆ ಇಯರ್ ವೈಸ್ಲಿ ಇರುತ್ತೆ, ಬಟ್ ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ. ಓಕೆ, ಸೊ ಕೆಲವೊಮ್ಮೆ ಅದು ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಡಿಪೆಂಡಿಂಗ್ ಅಪಾನ್ ದ ಕೋರ್ಸ್ ಮೇಲೆ ಚೇಂಜ್ ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು, ನೀಟ್ ಕೌನ್ಸಿಲಿಂಗ್ ಸೇಮ್ ಪ್ರೊಸೀಜರ್ KU ವೆಬ್ಸೈಟ್. ಓಕೆ, ಸೇಮ್ ಇರುತ್ತೆ, ಸೇಮ್ ಕೇಸ್ ಇದು ಆಗುತ್ತೆ. ಬಟ್ ಈ ವರ್ಷ ಆದಷ್ಟು ಬೇಗ ಅಪ್ಡೇಟ್ ಮಾಡಬೇಕು ಅವರು, ಅದ್ರ ಬಗ್ಗೆ ನೋಡೋಣ. ಅಡ್ಮಿನಿಸ್ಟ್ರೇಟಿವ್ ನಂಬರ್ ನಿಮಗೆ ಆದಷ್ಟು ಬೇಗನೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಡಿಸ್ಪ್ಲೇ ಮಾಡ್ತೀನಿ ನಂಬರು, ಸೊ ನಿಮಗೆ ಹೆಲ್ಪ್ ಆಗುತ್ತೆ, ಆಯಿತಾ. ಸೊ ಹಾಗಾಗಿ ವಿದ್ಯಾರ್ಥಿ ಭಾಳ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತಾರೆ. ಓಕೆ, ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೇನು ಸಂದೇಹಗಳಿದೆ, ಭಾಳ ಜನ ನನಗೆ ರೀಸೆಂಟ್ಲಿ ಲಾಸ್ಟ್ ಡೇ ನಾನು ನೋಡಿದಾಗ ಭಾಳ ಜನ ನನಗೆ ಟೆಲಿಗ್ರಾಮ್ದಲ್ಲಿ ನನಗೆ ಮೆನ್ಷನ್ ಮಾಡಿದ್ರಿ, ಪ್ರತಿಯೊಬ್ಬರು ನಾನು ರಿಪ್ಲೈ ಕೊಟ್ಟಿದ್ದೇನೆ. ಓಕೆ, ಸೊ ಬಿ ಇನ್ ಟಚ್, ಸೊ ದಟ್ ನಿಮಗೆ ಒಂದು ಪ್ರತಿಯೊಂದು ಹಂತದಲ್ಲಿ ಕೂಡ ನಿಮಗೆ ಏನಾದರೂ ಸಂದೇಹಗಳಿದ್ದರೆ ಐ ವಿಲ್ ಬಿ ದೇರ್ ಟು ರಿಪ್ಲೈ ಯು. ಓಕೆ, ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ ಆ್ಯಂಡ್ ಆಸ್ ವೆಲ್ as ಕಾಲೇಜ್ ಗ್ರೂಪ್ಸ್ ಆಲ್ಸೋ. ಥ್ಯಾಂಕ್ ಯು.